ತುಂಬಾ ಜನಕ್ಕೆ ಹಾಲು ಕುಡಿಯೋಕ್ಕೆ ಇಷ್ಟ ಆಗಲ್ಲ. ಡಾಕ್ಟ್ರು ಏನಕ್ಕೆ ಸಜೆಸ್ಟ್ ಮಾಡ್ತಾರೆ ಅಂದ್ರೆ ಅದ್ರಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ, ಮತ್ತೆ ಪ್ರೋಟೀನ್ ಇರುತ್ತೆ. ಅದಕ್ಕೋಸ್ಕರ ಕ್ಯಾಲ್ಸಿಯಂ ಏನಕ್ಕೆ ಬೇಕು ಅಂದ್ರೆ ನಮ್ಮ ಹಲ್ಲು ಬೋನ್ಗಳಿಗೆಲ್ಲ ತುಂಬಾ ಬೇಕಾಗುತ್ತೆ, ಹಾರ್ಮೋನ್ಸ್ಗೆಲ್ಲ. ಸೊ ಹಾಲು ಇಷ್ಟ ಆಗದಿದ್ದವ್ರಿಗೆ ಯಾವ್ದ್ರಲ್ಲಿ ಕ್ಯಾಲ್ಸಿಯಂ ಸಿಗುತ್ತೆ ಅಂತ ನೀವೇನಾದ್ರೂ ಕೇಳಿದ್ರೆ, ಮೊದಲನೇದು ಎಳ್ಳು. ಹಾಲಿಗಿಂತ 8 ಪಟ್ಟಷ್ಟು ಕ್ಯಾಲ್ಸಿಯಮ್ಮು ಎಳ್ಳಲ್ಲಿ ಸಿಕ್ಕತ್ತೆ. ಎಳ್ಳು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು, ಅಥವಾ ನೀವು ಫುಡ್ ಒಳಗಡೆ ಹಾಕೊಂಡು ತಿನ್ಬೋದು, ಅಥವಾ ಹುರ್ದ್ಬಿಟ್ಟು ಪೌಡರ್ ಮಾಡ್ಕೊಂಡು ತಿನ್ಬೋದು. ಎರಡನೇದು ನುಗ್ಗೆ ಸೊಪ್ಪಿನ ಪುಡಿ. ಹಾಲಿಗಿಂತ 4 ಪಟ್ಟು ಕ್ಯಾಲ್ಸಿಯಂ ಸಿಗೋದಷ್ಟೇ ಅಲ್ಲದೆ 10 ಪಟ್ಟು ಅಷ್ಟು ಪ್ರೋಟೀನ್ ಕೂಡ ಇದರಲ್ಲಿ ಸಿಗುತ್ತೆ. ವಿಟಮಿನ್ ಎ, ವಿಟಮಿನ್ ಇ, ವಿಟಮಿನ್ ಸಿ ಸಿಗುತ್ತೆ. ಐರನ್, ಪೊಟ್ಯಾಷಿಯಂ ಕೂಡ ಇದರಲ್ಲಿ ಇರುತ್ತೆ. ನುಗ್ಗೆ ಸೊಪ್ಪು ಪುಡಿನ ನೀವು ನೀರೊಳಗಡೆ ಹಾಕಿ ಮಿಕ್ಸ್ ಮಾಡ್ಬಿಟ್ಟು ನೀವು ಕುಡಿಬಹುದು. ನೆಕ್ಸ್ಟ್ ಕುಂಬಳಕಾಯಿ ಬೀಜ, ಇದ್ರಲ್ಲೂ ಕೂಡ ಕ್ಯಾಲ್ಸಿಯಂ ಇರುತ್ತೆ. ಇದನ್ನ ರಾತ್ರಿ ನೆನೆ ಹಾಕ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ನೀವು ತಿನ್ಬಹುದು. ಇದರಲ್ಲೂ ಪ್ರೋಟೀನು, ಫೈಬರು, ಮೆಗ್ನೀಷಿಯಮು, ಜಿಂಕು, ಐರನ್, ಫಾಸ್ಫರಸ್ ಎಲ್ಲವೂ ಕೂಡ ಸಿಗುತ್ತೆ. ನೆಕ್ಸ್ಟ್ ಅಮರಂತ್ ಅಂತ, ಇದು ಸಿರಿಧಾನ್ಯ. ಇದ್ರಲ್ಲೂ ಕೂಡ ಹೇರಳವಾಗಿ ನಿಮ್ಗೆ ಕ್ಯಾಲ್ಸಿಯಂ ಸಿಗುತ್ತೆ. ಅಷ್ಟೇ ಅಲ್ಲ, ಐರನ್, ಪ್ರೋಟೀನು, ಮೆಗ್ನೀಷಿಯಮು, ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ ಕೂಡ ಸಿಗುತ್ತೆ. ಅಮರಂತ್ ನೀವು ಪೌಡರ್ ಮಾಡ್ಕೊಂಡು ನೀರೊಳಗಡೆ ಮಿಕ್ಸ್ ಮಾಡಿ ತಿನ್ಬೋದು, ಇಲ್ಲ ಉಪ್ಪಿಟ್ಟು ಮಾಡ್ಕೊಬಹುದು, ಅಥವಾ ರೊಟ್ಟಿ ಮಾಡ್ಕೊಂಡು ತಿನ್ಬೋದು. ನೆಕ್ಸ್ಟ್ ಚಿಯಾ ಸೀಡು, ಇದ್ರಲ್ಲೂ ಕೂಡ ಕ್ಯಾಲ್ಸಿಯಂ ಸಿಗುತ್ತೆ. ಒಮೆಗಾ 3 ಫ್ಯಾಟಿ ಆಸಿಡ್ ಸಿಗುತ್ತೆ. ಇದನ್ನು ಅಷ್ಟೇ ರಾತ್ರಿ ನೀವು 1 ಸ್ಪೂನ್ ನೀರಲ್ಲಿ ನೆನೆ ಹಾಕ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ನೀವು ಆ ನೀರ್ನ ಕುಡಿಬಹುದು. ಹಾಲು ಇಷ್ಟ ಆಗದೆ ಇರುವಂತಹ ವ್ಯಕ್ತಿಗಳಿಗೆ ಕ್ಯಾಲ್ಸಿಯಂ ಈ ಆಹಾರಗಳಲ್ಲೂ ಸಿಗುತ್ತೆ. ದಿನನಿತ್ಯ ನೀವು ಇದನ್ನು ತಗೊಳ್ಳೋದ್ರಿಂದ ನಿಮಗೆ ಕ್ಯಾಲ್ಸಿಯಂ ಸಿಗುತ್ತೆ. ಗೊತ್ತಿಲ್ಲದೆ ಇರೋ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ, ಸೇವ್ ಮಾಡ್ಕೊಳ್ಳಿ. ತಪ್ಪದೆ ನಮ್ಮ ಪೇಜನ್ನು ಕೂಡ ಫಾಲೋ ಮಾಡಿ. ಧನ್ಯವಾದಗಳು.